ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ವಿಡಿಯೋ ಬಂದು ಟ್ಯಾರೋ ರೀಡಿಂಗ್ ಅಲ್ಲ. ಇವತ್ತಿನ ವಿಡಿಯೋನಲ್ಲಿ ನಮ್ಮ ಇಂಟ್ಯೂಟಿವ್ ಟೆಸ್ಟ್ ಮತ್ತು ಇಂಟ್ಯೂಟಿವ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಸೊ ಇಂಟ್ಯೂಷನನ್ನು ಟೆಸ್ಟ್ ಮಾಡುವಂಥ ಒಂದು ಆ್ಯಕ್ಟಿವಿಟಿ ಇದು. ಇಟ್ಸ್ ಅ ಫನ್ ಗೇಮ್. ಸೊ ಯೂಶಲಿ ನಮ್ಮ ಚಾನಲಲ್ಲಿ ಅಟ್ಲೀಸ್ಟ್ 6 ಮಂತ್ಸ್ಗೆ ಒಂದ್ಸಲ ಈ ಪರ್ಟಿಕ್ಯುಲರ್ ವಿಡಿಯೋ ನಮ್ಮ ಇಂಟ್ಯೂಷನನ್ನು ಟೆಸ್ಟ್ ಮಾಡೋದಕ್ಕೆ, ನಮ್ಮ ಇಂಟ್ಯೂಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ವೀಡಿಯೋಸ್ನ ಮಾಡ್ತೀವಿ. ಇವತ್ತಿನ ವಿಡಿಯೋನಲ್ಲಿ ಯೂಶಲಿ ನಾನು ಆಬ್ಜೆಕ್ಟ್ಸ್ನ ತೋರಿಸ್ತೀನಿ. ಕೆಲವೊಂದು ಆಬ್ಜೆಕ್ಟ್ಸ್ನ ತೋರಿಸಿ ಈ ಸಲ ನನ್ನ ಕೈಯಲ್ಲಿ ಅಥವಾ ಆ ಬಾಕ್ಸಲ್ಲಿ ಯಾವ ಆಬ್ಜೆಕ್ಟ್ ಇರ್ಬೋದು, ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಗೆಸ್ ಮಾಡಿ ಅಂತ ಹೇಳಿ. ಬಟ್ ಇವತ್ತಿನ ಈ ವಿಡಿಯೋನಲ್ಲಿ ವಿ ಆರ್ ರಿಪ್ಲೇಸಿಂಗ್ ಆಬ್ಜೆಕ್ಟ್ಸ್ನ ಕ್ಯಾಂಡಲ್ಸ್ ಜೊತೆ. ಸೊ ನೀವು ಇವಾಗ ಗಮನ ಕೊಟ್ಟು ನೋಡಬೇಕಾಗಿರೋದು ಈ ಎಲ್ಲ ಕ್ಯಾಂಡಲ್ಸ್ನ. ಓಕೆ, ಯೆಲ್ಲೋ ಕ್ಯಾಂಡಲ್ ಇದೆ, ಪಿಂಕ್ ಇದೆ, ಆರೆಂಜ್ ಇದೆ, ಗ್ರೀನ್ ಇದೆ, ಬ್ಲ್ಯಾಕ್ ಇದೆ. Okay, this is purple, and then pink and blue. So we have 7 different colored candles. So ಇದನ್ನು ನಿಮ್ಮ ಮೈಂಡಲ್ಲಿ, ನಿಮ್ಮ ಓವರಾಲ್ ನಿಮ್ಮ ಇಂಟೆನ್ಷನಲ್ಲಿ ರೆಜಿಸ್ಟರ್ ಮಾಡ್ಕೊಳ್ಳಿ ಈ 7 ಕಲರ್ ಕ್ಯಾಂಡಲ್ಸ್ನ. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ನಾನು 6 ರೌಂಡ್ಸ್ ಇರುತ್ತೆ. 6 ರೌಂಡ್ಸಲ್ಲಿ ಒಂದಲ್ಲ ಒಂದು ಕ್ಯಾಂಡಲ್ನ ಆ ಪರ್ಟಿಕ್ಯುಲರ್ ವಿಡಿಯೋನ ಗ್ರೇ ಮಾಡಿ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ, ಆ ಕಲರ್ ನಿಮಗೆ ಗೊತ್ತಾಗೋದಿಲ್ಲ ಯಾವ ಕಲರ್ ಅದು ಅಂತ ಹೇಳಿ. ನೀವು ಗೆಸ್ ಮಾಡಿದ್ಮೇಲೆ 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಅದು ಯಾವ ಕಲರ್ ಇರಬಹುದು ಅಂತ ನೀವು ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡೋದಕ್ಕೆ. ಸೊ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ನಾನು ತೋರಿಸ್ತಾ ಇರೋಂಥ ಕ್ಯಾಂಡಲ್ಲು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋನಲ್ಲಿ ಯಾವ ಕಲರ್ ಇರ್ಬೋದು ಅಂತ ಹೇಳಿ. ಸೊ ನೀವು ಆ 10 ಸೆಕೆಂಡ್ಸ್ ಆದಮೇಲೆ ಆ ಕಲರ್ನ, ಆ ವಿಡಿಯೋನ ಮತ್ತೆ ಕಲರ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ತೋರಿಸ್ತೀನಿ ಯಾವ ಕಲರ್ ಅದು ಅಂತ ಹೇಳಿ. ಸೊ ನೀವು ಇಂಟ್ಯೂಷನನ್ನು ಯೂಸ್ ಮಾಡಿದ್ದು ವರ್ಕ್ ಆಯಿತಾ, ನಿಮ್ಮ ಇಂಟ್ಯೂಷನ್ ಕರೆಕ್ಟಾಗಿತ್ತಾ, ಆ ಕಲರ್ನ ಕರೆಕ್ಟಾಗಿ ನೀವು ರೆಕಗ್ನೈಸ್ ಮಾಡಿದ್ರ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಅಂತ ಹೇಳಿ ನೋಡೋಣ. ಸೊ ವಿಲ್ ಹ್ಯಾವ್ 6 ರೌಂಡ್ಸ್ ಆ್ಯಂಡ್ ವಿ ಹ್ಯಾವ್ 7 ಕಲರ್ಸ್. ಇಲ್ಲಿ ಆ ಕಲರ್ ರಿಪೀಟು ಕೂಡ ಆಗ್ಬೋದು ಅಥವಾ ಐ ಡೋಂಟ್ ನೋ, ಲೆಟ್ಸ್ ಸಿ ಯಾವ ಥರ ಹೋಗುತ್ತೆ ಅಂತ ಹೇಳಿ. ಸೊ ಅಗೇನ್ ಅ ಕ್ವಿಕ್ ರೀಕ್ಯಾಪ್ ಇದು ಯಾವ ಥರ ವರ್ಕ್ ಆಗುತ್ತೆ. ಸೊ ಇಲ್ಲಿ 7 ಕಲರ್ ಕ್ಯಾಂಡಲ್ಸ್ ಇದೆ. ಸೊ ಮೊದಲನೇ ಸಲ ಲೆಟ್ಸ್ ಸೇ ಯೆಲ್ಲೋ ಕಲರ್ ಕ್ಯಾಂಡಲ್ ಅಂತ ಇಟ್ಕೊಳ್ಳಿ. ನಿಮಗೆ ಯೆಲ್ಲೋ ಕಲರ್ ಕ್ಯಾಂಡಲ್ ತೋರಿಸಿದಾಗ ವಿಡಿಯೋ ವೈಟ್ ಆ್ಯಂಡ್ ಬ್ಲ್ಯಾಕ್ ಇರುತ್ತೆ. ಆರ್ ಜನರಲಾಗಿ ಯಾವುದೇ ಕ್ಯಾಂಡಲ್ ತೋರಿಸಿದಾಗ 10 ಸೆಕೆಂಡ್ಸ್ ಆದಮೇಲೆ ವಿಡಿಯೋನ ಮತ್ತೆ ಕಲರ್ ಮಾಡಿ ತೋರಿಸಿದಾಗ ನೀವು ಕರೆಕ್ಟಾಗಿರೋವಂಥ ಕಲರ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಟೆಸ್ಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಸೊ ದೇರ್ ವಿಲ್ ಬಿ 6 ರೌಂಡ್ಸ್. ಓಕೆ, ಆ್ಯಂಡ್ 10 ಸೆಕೆಂಡ್ಸ್ ಟೈಮ್ ನೀವು ಅದನ್ನು ನಿಮ್ಮ ಇಂಟ್ಯೂಷನನ್ನು ನೀವು ಟ್ಯಾಪ್ ಮಾಡೋದಕ್ಕೆ, ನಿಮ್ಮ ಇಂಟ್ಯೂಷನಿಗೆ ನೀವು ಅಲೈನ್ ಆಗೋದಕ್ಕೆ ಟೈಮ್ ಬೇಕಿದ್ರೆ ಮಧ್ಯದಲ್ಲಿ ನೀವು ಪಾಸ್ ಮಾಡ್ಬೋದು. ಓಕೆ, ಹೋಪ್ಫುಲಿ ಯು ಆಲ್ ಆರ್ ರೆಡಿ ಈ ಫನ್ ಆ್ಯಕ್ಟಿವಿಟಿಗೆ. ಲೆಟ್ಸ್ ಬಿಗಿನ್ ನಮ್ಮ ಇಂಟ್ಯೂಷನ್ ಟೆಸ್ಟನ್ನು ಈ ಫನ್ ಆ್ಯಕ್ಟಿವಿಟಿ ಮುಖಾಂತರ. ಲೆಟ್ಸ್ ಸ್ಟಾರ್ಟ್. ನಮ್ಮ ಮೊದಲನೇ ರೌಂಡು ಇದು. ನಮ್ಮ ಫಸ್ಟ್ ಕ್ಯಾಂಡಲ್ಲು I'll hold it here. ಸೊ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಇದು ಯಾವ ಕಲರ್ ಕ್ಯಾಂಡಲ್ ಇರಬಹುದು ನಾವು ತೋರಿಸಿದಂಥ ಆ 7 ಕಲರಲ್ಲಿ. ಸೊ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ. I'll give you 10 ಸೆಕೆಂಡ್ಸ್ ಇವಾಗ. ಓಕೆ, ಸೊ ಇಂಟ್ಯೂಷನನ್ನು ಯೂಸ್ ಮಾಡಿ ಇದು ಯಾವ ಕಲರ್ ಇರಬಹುದು ಈ ಕ್ಯಾಂಡಲ್ ಅಂತ ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ರಿವೀಲ್ ಇದು ಯಾವ ಕಲರ್ ಅಂತ. ಓಕೆ, ಇಟ್ಸ್ ಗ್ರೀನ್ ಕಲರ್. ಓಕೆ, ಕರೆಕ್ಟಾಗಿ ಗೆಸ್ ಮಾಡಿದ್ರ? ನಿಮ್ಮ ಇಂಟ್ಯೂಷನ್ ಕರೆಕ್ಟಾಗಿತ್ತಾ? ಕೆಳಗಡೆ ಕಮೆಂಟ್ ಮಾಡಿ. ಗ್ರೀನ್ ಕಲರ್ ನಮ್ಮ ಫಸ್ಟ್ ಚಾಯ್ಸ್, ನಮ್ಮ ಫಸ್ಟ್ ಆಪ್ಷನ್ ಬಂದು. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ನಮ್ಮ ಸೆಕೆಂಡ್ ರೌಂಡ್ನ. ಆಲ್ರೈಟ್, ಸೊ ಇದು ನಮ್ಮ ಸೆಕೆಂಡ್ ರೌಂಡ್ನ ಕಲರ್. ಇದು ಯಾವ ಕಲರ್ ಇರಬಹುದು ಅಂತ ಹೇಳಿ ಗೆಸ್ ಮಾಡಿ. I'll go silent. You'll have 10 seconds ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡೋದಕ್ಕೆ ಇದು ಯಾವ ಕಲರ್ ಇರಬಹುದು ಅಂತ ಹೇಳಿ. ಓಕೆ, ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಇಂಟ್ಯೂಷನಿಗೆ ಅಲೈನ್ ಆಗಿ ಇದು ಯಾವ ಕಲರ್ ಇರ್ಬೋದು ಅಂತ ಹೇಳಿ ನಿಮ್ಮ ಗಮನಕ್ಕೆ ತಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ರಿವೀಲ್ ಇದು ಯಾವ ಕಲರ್ ಕ್ಯಾಂಡಲ್ ಅಂತ.
ಆಲ್ರೈಟ್, ಸೊ ಇಟ್ ಈಸ್ ರೆಡ್ ಕ್ಯಾಂಡಲ್, ರೆಡ್ ಕಲರ್ ಕ್ಯಾಂಡಲ್. ಸೊ ಎಷ್ಟು ಜನ ಇದನ್ನು ಗೆಸ್ ಮಾಡಿದರೆ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಇದು ರೆಡ್ ಕಲರ್ ಕ್ಯಾಂಡಲ್ ಇತ್ತು ಅಂತ ಹೇಳಿ. ಸೊ ಮೊದಲನೇ ರೌಂಡಲ್ಲಿ ಗ್ರೀನ್, ಎರಡನೇ ರೌಂಡಲ್ಲಿ ರೆಡ್. ಸೊ ಯಾ, ಲೆಟ್ಸ್ ಸ್ಟಾರ್ಟ್ ನಮ್ಮ ಥರ್ಡ್ ರೌಂಡ್ನ. ಓಕೆ, ಸೊ ವೆಲ್ಕಮ್ ಥರ್ಡ್ ರೌಂಡ್ಗೆ. ಸೊ ಇದು ನಮ್ಮ ಥರ್ಡ್ ರೌಂಡನ ಕ್ಯಾಂಡಲ್. ಇದು ಯಾವ ಕಲರ್ ಇರಬಹುದು ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ. I'll go silent and you have 10 seconds. ಈ ಕಲರ್ನ ನೀವು ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಗೆಸ್ ಮಾಡೋದಕ್ಕೆ. ಆಲ್ರೈಟ್, ಸೊ ಇದು ಯಾವ ಕಲರು ರಿವೀಲ್ ಮಾಡೋಣ. ಇಟ್ಸ್ ಬ್ಲ್ಯಾಕ್ ಕಲರ್. ಎಷ್ಟು ಜನ ಇದನ್ನ ಗೆಸ್ ಮಾಡಿದ್ರಿ ಕಲರ್ ಬ್ಲ್ಯಾಕ್ ಇರ್ಬೋದು ಅಂತ ಹೇಳಿ. ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ಸೊ 3 ಔಟ್ ಆಫ್ 3ನ ಇದುವರೆಗೂ ಅಥವಾ 1ನ ವಾಟ್ ಈಸ್ ಯುವರ್ ಗೆಸ್. ಫೈನಲ್ ಕೂಡ ಎಲ್ಲ 6 ರೌಂಡ್ಸ್ ಆದಮೇಲೆ ಕೆಳಗಡೆ ಓವರಾಲ್ ಆಗಿ ಔಟ್ ಆಫ್ 6 ಎಷ್ಟನ್ನು ಗೆಸ್ ಮಾಡಿದ್ರಿ ಕಲರ್ನ ಕೂಡ ಮೆನ್ಷನ್ ಮಾಡಿ. ಆಲ್ರೈಟ್, ಲೆಟ್ಸ್ ಮೂವ್ ಆನ್ ಟು ನಮ್ಮ 4th ರೌಂಡ್. ಆಲ್ರೈಟ್, ನಮ್ಮ 4th ರೌಂಡನ ಕ್ಯಾಂಡಲ್ ಬಂದು ಇದು ಯಾವ ಕಲರ್ ಇರ್ಬೋದು ನಿಮ್ಮ ಇಂಟ್ಯೂಷನನ್ನು ಅಲೈನ್ ಆಗಿ ನಿಮ್ಮ ಇಂಟ್ಯೂಷನ್ ಥ್ರೂ ರೆಕಗ್ನೈಸ್ ಮಾಡಿ. ಇದು ಯಾವ ಕಲರ್ ಕ್ಯಾಂಡಲ್ ಇರ್ಬೋದು. ಐ ವಿಲ್ ಗೋ ಸೈಲೆಂಟ್. ಯುವರ್ 10 seconds ಸ್ಟಾರ್ಟ್ಸ್ ನೌ. ಆಲ್ರೈಟ್, ಸೊ ರಿವೀಲ್ ಮಾಡೋಣ ಇದು ಯಾವ ಕಲರು ಅಂತ ಇವಾಗ. ಓಕೆ, ಇಟ್ಸ್ ಪರ್ಪಲ್ ಕಲರ್. ಸ್ವಲ್ಪ ಪಿಂಕಿಶ್ ಇದೆ. ನೀವು ಪಿಂಕ್ ಅಂತ ಕೂಡ ಗೆಸ್ ಮಾಡಿದ್ರು ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ಆಲ್ ರೈಟ್. ಇದು ಪ್ಯೂರ್ ಪರ್ಪಲ್ ಅಲ್ಲ, ಸ್ವಲ್ಪ ಪಿಂಕಿಶ್ ಹ್ಯೂ ಇದೆ ಇದರಲ್ಲಿ. ಸೊ ಪಿಂಕ್ ಆರ್ ಪರ್ಪಲ್ ಇದ್ರೂ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ರೈಟ್ ಆನ್ಸರ್. ರೈಟ್, ಸೊ 5ನೇ ರೌಂಡ್ಗೆ ಮೂವ್ ಆಗೋಣ ಇವಾಗ. ಲಾಸ್ಟ್ 2 ರೌಂಡ್ಸ್ ಇರೋದು. ಸೊ ಟೇಕ್ ಅ ಡೀಪ್ ಬ್ರೆತ್. ಲಾಸ್ಟ್ 2 ರೌಂಡ್ಸಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀವ ನೋಡೋಣ. ಲೆಟ್ಸ್ ಸ್ಟಾರ್ಟ್ ನಮ್ಮ 5th ರೌಂಡ್ ನಾವು. ರೈಟ್, ಸೊ ಇದು ನಮ್ಮ ಕ್ಯಾಂಡಲ್ ನಮ್ಮ 5th ರೌಂಡಲ್ಲಿ. ಇದು ಯಾವ ಕಲರ್ ಇರಬಹುದು ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಗೆಸ್ ಮಾಡಿ ಈ ಕ್ಯಾಂಡಲ್ ಕಲರ್ನ. ಯುವರ್ 10 seconds ಸ್ಟಾರ್ಟ್ಸ್ ನೌ. ಬಟ್ ಟೈಮ್ ಬೇಕಿದ್ದರೆ ಪಾಸ್ ಕೂಡ ಮಾಡ್ಬೋದು. ಬಟ್ ಐ ಆಮ್ ಗಿವಿಂಗ್ 10 seconds. ಆಲ್ರೈಟ್, ಸೊ ಗೆಸ್ ಮಾಡಿದ್ದೀರಾ ಆಲ್ರೆಡಿ ಇಂಟ್ಯೂಷನ್ನ ಯೂಸ್ ಮಾಡಿ ಅಂತ ಅಂದ್ಕೊಳ್ತೀನಿ. ರಿವೀಲ್ ಮಾಡೋಣ ಇದು ಯಾವ ಕಲರ್ ಅಂತ. ಆಲ್ರೈಟ್, ಇಟ್ಸ್ ಗ್ರೀನ್ ಕಲರ್ ಅಗೇನ್. ಐ ಥಿಂಕ್ ಫಸ್ಟ್ ರೌಂಡಲ್ಲಿ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಇಟ್ಸ್ ಗ್ರೀನ್ ಕಲರ್ ಅಗೇನ್. ಓಕೆ, ಸೊ ಕರೆಕ್ಟಾಗಿ ಗೆಸ್ ಮಾಡಿದ್ರಾ. ಸೊ 5 ಔಟ್ ಆಫ್ 5 ಬಂತ. ಎಷ್ಟು ಬಂದಿದೆ ಕೌಂಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ನಮ್ಮ ಲಾಸ್ಟ್ ರೌಂಡ್ಗೆ. ಓಕೆ, ಸೊ ನಮ್ಮ ಫೈನಲ್ ರೌಂಡ್ ಇದು. ಈ ರೌಂಡನ ಕ್ಯಾಂಡಲ್ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಇದು ಯಾವ ಕಲರ್ ಇರಬಹುದು ಅಂತ ಹೇಳಿ. ಐ ವಿಲ್ ಗೋ ಸೈಲೆಂಟ್. ನಿಮ್ಮ 10 seconds ಸ್ಟಾರ್ಟ್ಸ್ ನೌ. ಆಲ್ರೈಟ್, ಸೊ ಫೈನಲ್ ರೌಂಡ್. ಲೆಟ್ಸ್ ರಿವೀಲ್ ಇದು ಯಾವ ಕಲರು ಅಂತ. ಓಕೆ, ಇಟ್ಸ್ ಯೆಲ್ಲೋ ಕಲರ್. ಓಕೆ, ಸೊ ಇದು ನಮ್ಮ 6th ರೌಂಡ್. ಸೊ ಎಷ್ಟು ರೌಂಡ್ಸು ಕರೆಕ್ಟಾಗಿ ನೀವು ಗೆಸ್ ಮಾಡಿದ್ರಿ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ. ಔಟ್ ಆಫ್ 6 ಎಷ್ಟು ನಿಮ್ಮ ವಿನ್ನಿಂಗ್ ಸ್ಕೋರ್ ಅಂತ ಹೇಳಿ. ದೆರ್ ಇಸ್ ನೋ ರೈಟ್ ಆರ್ ದೆರ್ ಇಸ್ ನೋ ವಿನ್ನಿಂಗ್ ಆರ್ ಲೂಸಿಂಗ್ ಇದರಲ್ಲಿ. ಇದು ಜಸ್ಟ್ ಟು ಹೆಲ್ಪ್ ಯು ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚು ನಂಬೋದಕ್ಕೆ. ಯಾಕೆಂದರೆ ನಾವು ಹೆಚ್ಚು ನಂಬದಷ್ಟು ನಮ್ಮ ಇಂಟ್ಯೂಷನನ್ನು ಹೆಚ್ಚು ಇಂಟ್ಯೂಷನ್ ನಮಗೆ ಕ್ಲೂಸ್ ಕೊಡ್ತಾ ಇರುತ್ತೆ, ಹಿಟ್ಸ್ ಕೊಡ್ತಾ ಇರುತ್ತೆ. ಇನ್ನೂ ನಾವು ಅಲೈನ್ ಆಗ್ತಾ ಹೋಗ್ತೀವಿ ನಮ್ಮ ಇಂಟ್ಯೂಷನಿಗೆ. ನಾವು ನಮ್ಮ ಇಂಟ್ಯೂಷನನ್ನು ಇಗ್ನೋರ್ ಮಾಡಿದಷ್ಟು ನಮ್ಮ ಇಂಟ್ಯೂಷನನ್ನು ನಾವು ನಂಬೋದು ಕಷ್ಟ ಆಗುತ್ತೆ. ಸೊ ಇದ್ರ ಪ್ರಕಾರ ಈ ಪರ್ಟಿಕ್ಯುಲರ್ ಟೆಸ್ಟ್ ಅಥವಾ ಆ್ಯಕ್ಟಿವಿಟಿ ನ ಯೂಸ್ ಮಾಡಿ ನಿಮ್ಮ ಇಂಟ್ಯೂಷನಿಗೆ ಅಲೈನ್ ಮಾಡೋದು ಈ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿನ ಉದ್ದೇಶ. ಸೊ ಹೋಪ್ಫುಲಿ
ಫುಲ್ಲಿ ಎಂಜಾಯ್ ಮಾಡಿದ್ರಿ ಈ ವಿಡಿಯೋನ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು, ಈ ಥರ ವೀಡಿಯೋಸ್ ಇಷ್ಟನಾ ನಿಮ್ಮ ಇಂಟ್ಯೂಷನನ್ನು ಡೆವಲಪ್ ಮಾಡೋದಕ್ಕೆ. ಸೊ ಕಮೆಂಟ್ ನಿಮ್ಮ ಇಂಟ್ರೆಸ್ಟ್ನ ಈ ಥರ ವಿಡಿಯೋ ಬಗ್ಗೆ. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ನಿಮ್ಮ ಇಂಟ್ಯೂಷನನ್ನು ನೀವು ಡೆವಲಪ್ ಮಾಡ್ತಾ ಹೋಗಿ, ಡಿವೈನ್ ಜೊತೆ, ಹೈಯರ್ ಪವರ್ಸ್ ಜೊತೆ ಕನೆಕ್ಟ್ ಆಗ್ತಾ ಹೋಗಿ, ನಿಮ್ಮ ಎಂಟೈರ್ ಲೈಫ್ನ ನಮ್ಮ ಹೈಯರ್ ಪವರ್ಸ್ ಡೈರೆಕ್ಟ್ ಮಾಡಲಿ ನಿಮ್ಮ ಇಂಟ್ಯೂಷನ್ ಮುಖಾಂತರ ಅಂತ ಪ್ರೇ ಮಾಡ್ತಾ ಇವತ್ತಿನ ರೀಡಿಂಗ್ನ ಏನು ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.